ಈ ವಿಡಿಯೋ ವೀರ ಬಾಜಿ ಪ್ರಭು ದೇಶಪಾಂಡೆ ಮತ್ತು ಪಾವನಖಿಂಡನ ಬಲಿದಾನಕ್ಕೆ ಸಮರ್ಪಿತವಾದ ಎಐ ರಚಿತ ಪ್ರಸ್ತುತಿಯಾಗಿದೆ. ಇದರಲ್ಲಿ ಬಳಸಲಾದ ಚಿತ್ರಗಳು ಮತ್ತು ಅನಿಮೇಷನ್ಗಳನ್ನು ಎಐನಿಂದ ರಚಿಸಲಾಗಿದೆ. ಇದು 100ಕ್ಕೆ 100ರಷ್ಟು ಐತಿಹಾಸಿಕ ನಿಖರತೆಗೆ ಸಮಾನವಾಗಿ ಇರದಿರಬಹುದು. ನಮ್ಮ ಉದ್ದೇಶ ಯಾರ ಭಾವನೆಗಳಿಗೂ ನೋವುಂಟು ಮಾಡುವುದಲ್ಲ, ಬದಲಾಗಿ ಸ್ವರಾಜ್ಯದ ಆ ಮಹಾನ್ ಇತಿಹಾಸವನ್ನು ಸ್ಮರಿಸುವುದಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಜೈ, ವೀರ ಬಾಜಿ ಪ್ರಭುಗೆ ಜೈ, ಪಾವನಖಿಂಡನ ಆ 300 ಅಮರ ಹುತಾತ್ಮ ಮರಾಠ ಮಾವುಲರಿಗೆ ಜೈ. ಇಂಡಿಯನ್ ಟ್ರೆಡಿಷನಲ್ ಸ್ಟೋರೀಸ್ಗೆ ಸ್ವಾಗತ. ಕೇವಲ 300 ಮರಾಠರು ವಿರುದ್ಧ 1000 ಶತ್ರುಗಳು. ರಕ್ತದಲ್ಲಿ ಇತಿಹಾಸ ಬರೆಯಲ್ಪಟ್ಟ ರಾತ್ರಿ. ಆಷಾಢದ ಆ ಕರಾಳ ರಾತ್ರಿ ಅತ್ಯಂತ ಭಯಾನಕವಾಗಿತ್ತು. ಆಕಾಶದಿಂದ ನೀರು ಬೀಳುತ್ತಿರಲಿಲ್ಲ, ಬದಲಾಗಿ ಬೆಂಕಿ ಸುರಿಯುತ್ತಿರುವಂತಿತ್ತು. ಸಹ್ಯಾದ್ರಿಯ ಎತ್ತರದ ಬೆಟ್ಟಗಳು ಕುದುರೆಗಳ ಗೊರಸುಗಳ ಸದ್ದಿಗೆ ನಡುಗುತ್ತಿದ್ದವು. ದಿನಾಂಕ 13 ಜುಲೈ 1660. ಅದು ಸುವರ್ಣಾಕ್ಷರಗಳಲ್ಲಿ ದಾಖಲಾಯಿತು. ಮರಾಠ ಇತಿಹಾಸ ಇಂದು ಶಾಯಿಯಿಂದಲ್ಲ, ವೀರರ ರಕ್ತದಿಂದ ಬರೆಯಲ್ಪಡಬೇಕಿತ್ತು. ಪನ್ಹಾಳ ಕೋಟೆಯಿಂದ ಶಿವಾಜಿ ಮಹಾರಾಜರು ಹೊರಟಿದ್ದರು. ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಅವರು ವಿಶಾಲಗಡದ ಕಡೆಗೆ ವೇಗವಾಗಿ ಧಾವಿಸುತ್ತಿದ್ದರು. ಮೃತ್ಯುವು ನೆರಳಿನಂತೆ ಮಹಾರಾಜರನ್ನು ಬೆನ್ನಟ್ಟುತ್ತಿತ್ತು. ಶತ್ರು ಸೈನ್ಯವು ಅವರ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತಾ ವೇಗವಾಗಿ ಮುನ್ನುಗ್ಗುತ್ತಿತ್ತು. ಆದಿಲ್ ಶಾಹಿ ಸೇನಾಪತಿ ಸಿದ್ದಿ ಮಸೂದ್ ರಕ್ತಪಿಪಾಸುವಾಗಿದ್ದನು. ಅವನು ತನ್ನ 10,000 ಕ್ರೂರ ಸೈನ್ಯದೊಂದಿಗೆ ಮರಾಠರನ್ನು ಬೆನ್ನಟ್ಟಿದ್ದನು. ಶತ್ರುಗಳ ಕೈಗಳಲ್ಲಿ ಬಿಚ್ಚಿದ ತಲವಾರುಗಳು ಹೊಳೆಯುತ್ತಿದ್ದವು. ಅವರ ಹೃದಯಗಳಲ್ಲಿ ದ್ವೇಷ ಮತ್ತು ಮರಾಠರನ್ನು ನಿರ್ನಾಮ ಮಾಡುವ ಉನ್ಮಾದ ತುಂಬಿತ್ತು. ಮಳೆಯ ಹನಿಗಳು ದೇಹದ ಮೇಲೆ ಚಾಟಿಯಂತೆ ಬೀಳುತ್ತಿದ್ದವು. ಕೆಸರು ಮತ್ತು ದಟ್ಟವಾದ ಕತ್ತಲೆಯಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನಿಡುವುದು ಒಂದು ದೊಡ್ಡ ಸವಾಲಾಗಿತ್ತು. ಸಹ್ಯಾದ್ರಿಯ ಕಾಡುಗಳಲ್ಲಿ ದಾರಿ ಹುಡುಕುವುದು ಅಸಾಧ್ಯವೆಂಬಂತಿತ್ತು. ಆದರೆ ಸ್ವರಾಜ್ಯದ ಕನಸು ಮರಾಠರ ಕಣ್ಣುಗಳಲ್ಲಿ ದೀವಟಿಗೆಯಾಗಿ ಉರಿಯುತ್ತಿತ್ತು. ಶಿವಾಜಿ ಮಹಾರಾಜರು ಮತ್ತು ಅವರ ಬೆರಳೆಣಿಕೆಯಷ್ಟು ನಿಷ್ಠಾವಂತ ಸಂಗಾತಿಗಳು ಮುಂದೆ ಸಾಗಿದರು. ಆಗಲೇ ಅವರು ಘೋಡಖಿಂಡ್ ಎಂಬ ಅತ್ಯಂತ ಕಿರಿದಾದ ಕಣಿವೆಯ ಬಳಿ ತಲುಪಿದರು. ಆ ಕಣಿವೆಯನ್ನು ತಲುಪಿದ ಕೂಡಲೇ ಪರಿಸ್ಥಿತಿ ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ಶತ್ರುಗಳು ಬಹಳ ಹತ್ತಿರ ಬಂದಿದ್ದರು ಮತ್ತು ವಿಶಾಲಗಡ ಇನ್ನೂ ಮೈಲುಗಳಷ್ಟು ದೂರವಿತ್ತು. ಸಂಕಷ್ಟದ ಕಾರ್ಮೋಡಗಳು ದಟ್ಟವಾಗಿದ್ದವು. ಎಲ್ಲರೂ ಜೊತೆಯಾಗಿ ಸಾಗಿದ್ದರೆ ಸಿಕ್ಕಿಬೀಳುತ್ತಿದ್ದರು ಮತ್ತು ಅಲ್ಲಿಯೇ ಉಳಿದಿದ್ದರೆ ಶತ್ರುಗಳ ಕೈಯಿಂದ ಹತರಾಗುವುದು ಖಚಿತವಾಗಿತ್ತು. ಅಷ್ಟರಲ್ಲಿ ಆ ದಟ್ಟ ಅಂಧಕಾರ ಮತ್ತು ಮಿಂಚಿನ ಆರ್ಭಟದ ನಡುವೆ ಒಂದು ಗರ್ಜನೆ ಮೊಳಗಿತು. ಆ ಗರ್ಜನೆಯು ಬಂಡೆಯಂತೆ ದೃಢವಾದ ಧ್ವನಿಯುಳ್ಳ ಬಾಜಿ ಪ್ರಭುಗಳದ್ದಾಗಿತ್ತು. ಬಾಜಿ ಪ್ರಭು ದೇಶಪಾಂಡೆ ಮುಂದೆ ಬಂದು ತಮ್ಮ ರಾಜನ ಕೈ ಹಿಡಿದರು. ಅವರ ಕಣ್ಣುಗಳಲ್ಲಿ ಬಲಿದಾನ ಮತ್ತು ಶೌರ್ಯದ ಕೆಂಡಗಳು ಮಿಂಚುತ್ತಿದ್ದವು. ಬಾಜಿ ಪ್ರಭು ದೃಢವಾಗಿ ಹೇಳಿದರು, ರಾಜೇ, ನೀವೀಗ ಮುಂದೆ ಸಾಗಿರಿ. ಇಂದು ಲಕ್ಷಾಂತರ ಜನರು ಮಡಿದರೂ ಪರವಾಗಿಲ್ಲ, ಆದರೆ ಲಕ್ಷಾಂತರ ಜನರ ಪಾಲಕ ಸಾಯಬಾರದು. ಅವರ ಮಾತುಗಳಲ್ಲಿ ಬೆಟ್ಟಗಳು ಬಾಗುವಂತಹ ಶಕ್ತಿ ಇತ್ತು. ಅವರು ಸುರಕ್ಷಿತವಾಗಿ ವಿಶಾಲಗಡದತ್ತ ಹೊರಡಬೇಕೆಂದು ಮಹಾರಾಜರಲ್ಲಿ ವಿನಂತಿಸಿದರು. ಬಾಜಿ ನುಡಿದರು, ರಾಜೇ, ನೀವು ಕೋಟೆಯನ್ನು ತಲುಪಿ ವಿಜಯದ ಫಿರಂಗಿಗಳನ್ನು ಹಾರಿಸುವವರೆಗೂ ನಾನು ಈ ಕಣಿವೆಯನ್ನು ತಡೆಹಿಡಿಯುತ್ತೇನೆ. ಶಿವಾಜಿ ಮಹಾರಾಜರ ಕೋಮಲ ಹೃದಯವು ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ತಮ್ಮ ಪ್ರೀತಿಯ ಯೋಧನನ್ನು ಸಾವಿನ ದವಡೆಗೆ ಅವರು ಹೇಗೆ ತಾನೇ ಬಿಡಬಲ್ಲರು? ಆದರೆ ಸ್ವರಾಜ್ಯದ ಕನಸು ಅವರ ವೈಯಕ್ತಿಕ ಭಾವನೆಗಳಿಗಿಂತ ದೊಡ್ಡದಾಗಿತ್ತು. ಭಾರವಾದ ಮನಸ್ಸು ಮತ್ತು ಒದ್ದೆಯಾದ ಕಣ್ಣುಗಳೊಂದಿಗೆ ಮಹಾರಾಜರು ಬಾಜಿಯನ್ನಪ್ಪಿಕೊಂಡರು. ವಿಶಾಲಗಡವನ್ನು ತಲುಪಿದ ಕೂಡಲೇ ಫಿರಂಗಿಗಳನ್ನು ಹಾರಿಸಬೇಕೆಂದು ತೀರ್ಮಾನವಾಯಿತು. ಆ ಧ್ವನಿಯನ್ನು ಕೇಳಿದ ಮೇಲೆಯೇ ಬಾಜಿ ಪ್ರಭುಗಳು ತಮ್ಮ ಮೋರ್ಚಾವನ್ನು ಬಿಟ್ಟು ಹಿಂದೆ ಸರಿಯುವರು. ಮಹಾರಾಜರು ತಮ್ಮ ಕೆಲವು ಅಂಗರಕ್ಷಕರೊಂದಿಗೆ ಮುಂದೆ ಸಾಗಿದರು. ಹಿಂದೆ ಉಳಿದದ್ದು ಕೇವಲ 300 ಪರಾಕ್ರಮಿ ಮತ್ತು ನಿರ್ಭೀತ ಮರಾಠ ಮಾವಳೆ ಯೋಧರು ಮಾತ್ರ. ಆ 300 ಸಿಂಹಗಳಿಗೆ ಈ ರಾತ್ರಿಯೇ ತಮ್ಮ ಕೊನೆಯ ರಾತ್ರಿ ಎಂದು ತಿಳಿದಿತ್ತು. ಆದರೆ ತಮ್ಮ ಬಲಿದಾನ ಇತಿಹಾಸದಲ್ಲಿ ಅಮರವಾಗಲಿದೆ ಎಂಬ ಹೆಮ್ಮೆ ಅವರಿಗಿತ್ತು. ಬಾಜಿ ಪ್ರಭು ತನ್ನ 2 ಕೈಗಳಲ್ಲಿ ಭಾರವಾದ ಖಡ್ಗಗಳನ್ನು ಬಿಗಿಯಾಗಿ ಹಿಡಿದನು. ಅವು ಈಗ ಕಾಲನ ರೂಪವನ್ನು ತಳೆದಿದ್ದವು. ಬಾಜಿ ಪ್ರಭು ಘೋಡ್ಖಿಂಡ್ನ ಆ ಕಿರಿದಾದ ಪ್ರವೇಶ ದ್ವಾರದಲ್ಲಿ ಬಂಡೆಯಂತೆ ಅಚಲವಾಗಿ ನಿಂತಿದ್ದರು.
ಅವರ ಪ್ರತಿ ಉಸಿರಿನಲ್ಲೂ ಕೇವಲ ತಮ್ಮ ರಾಜನ ರಕ್ಷಣೆಯ ಸಂಕಲ್ಪವಿತ್ತು. ಕೆಲವೇ ಕ್ಷಣಗಳಲ್ಲಿ ಸಿದ್ದಿ ಮಸೂದನ ಬೃಹತ್ ಸೈನ್ಯವು ಅಲ್ಲಿಗೆ ಬಂದೆರಗಿತು. ಸಾವಿರಾರು ಸೈನಿಕರ ಮಹಾಪೂರವು ಆ ಪುಟ್ಟ ಕಣಿವೆಯನ್ನು ನುಂಗಿ ಹಾಕಲು ಬಂದಿತ್ತು. ಶತ್ರುವು ಕಣಿವೆಯಲ್ಲಿ ಹೆಜ್ಜೆ ಇಟ್ಟೊಡನೆ ಜಯಘೋಷವೊಂದು ಮೊಳಗಿತು. ಹರ ಹರ ಮಹಾದೇವ ಎಂಬ ನಾದಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗಿ ಹೋದಂತೆ ಭಾಸವಾಯಿತು. ಮರಾಠ ಮಾವಳರು ಹಸಿದ ಸಿಂಹಗಳಂತೆ ಶತ್ರು ಸೈನ್ಯದ ಮೇಲೆರಗಿದರು. ಅವರ ಶೌರ್ಯದ ಮುಂದೆ ಶತ್ರುಗಳ ಬೃಹತ್ ಸಂಖ್ಯೆಯೂ ಕುಬ್ಜವಾಯಿತು. ಕಣಿವೆಯು ಎಷ್ಟು ಇಕ್ಕಟ್ಟಾಗಿತ್ತು ಎಂದರೆ ಒಂದೇ ಬಾರಿಗೆ ಕೆಲವೇ ಸೈನಿಕರು ಮಾತ್ರ ಅದರೊಳಗೆ ಪ್ರವೇಶಿಸಲು ಸಾಧ್ಯವಿತ್ತು. ಬಾಜಿ ಪ್ರಭು ಈ ಭೌಗೋಳಿಕ ಪರಿಸ್ಥಿತಿಯ ಪೂರ್ಣ ಲಾಭವನ್ನು ಪಡೆದುಕೊಂಡರು. ಬಾಜಿ ಪ್ರಭುವಿನ ಕತ್ತಿಗಳು ಮಿಂಚಿನ ವೇಗದಲ್ಲಿ ಗಾಳಿಯಲ್ಲಿ ಸುಳಿಯುತ್ತಿದ್ದವು. ಯಾರೇ ಹತ್ತಿರ ಬರುವ ಸಾಹಸ ಮಾಡಿದರೂ ಅವರ ಶಿರದೇಹದಿಂದ ಬೇರೆಯಾಗುತ್ತಿತ್ತು. ಮಳೆನೀರಿನ ಜೊತೆಗೆ ಈಗ ನೆಲದ ಮೇಲೆ ಕೆಂಪು ರಕ್ತ ಹರಿಯತೊಡಗಿತ್ತು. ಆ ಕಿರಿದಾದ ದಾರಿಯು ಈಗ ಒಂದು ಭೀಕರ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು. ಒಂದು ಕಡೆ 10,000 ಸೈನ್ಯ ಮತ್ತು ಇನ್ನೊಂದು ಕಡೆ ಕೇವಲ 300 ವೀರರು. ಆದರೆ ಬಾಜಿ ಪ್ರಭುವಿನಲ್ಲಿ ಸಾಕ್ಷಾತ್ ಮಹಾಕಾಲನ ರೂಪವೇ ಕಾಣಿಸುತ್ತಿತ್ತು. ಗಂಟೆಗಳು ಕಳೆಯುತ್ತಾ ಹೋದವು ಮತ್ತು ರಾತ್ರಿಯ ಕತ್ತಲು ಮತ್ತಷ್ಟು ಗಾಢವಾಗುತ್ತಾ ಹೋಯಿತು. ಮರಾಠರ ಈ ಪ್ರಚಂಡ ಪ್ರತಿರೋಧದಿಂದ ಸಿದ್ದಿ ಮಸೂದ ಹುಚ್ಚೆದ್ದು ಹೋಗಿದ್ದನು. ಶತ್ರು ಸೇನಾಪತಿಗೆ ಇವರು ಮನುಷ್ಯರೋ ಅಥವಾ ದೇವದೂತರೋ ಎಂದು ಅರ್ಥವಾಗುತ್ತಿರಲಿಲ್ಲ. ಮಾನವ ದೇಹದಲ್ಲಿ ಇಂತಹ ಅಸೀಮ ಶಕ್ತಿ ಹೇಗೆ ಇರಲು ಸಾಧ್ಯವಿತ್ತು? ಮರಾಠ ಸೈನಿಕರು ಒಬ್ಬೊಬ್ಬರಾಗಿ ವೀರಗತಿ ಹೊಂದುತ್ತಿದ್ದರು. ಅವರ ಸಂಖ್ಯೆ ಕ್ಷೀಣಿಸುತ್ತಿತ್ತು. ಆದರೆ ಅವರ ಸಾಹಸ ಹಿಮಾಲಯಕ್ಕಿಂತಲೂ ಎತ್ತರವಾಗಿತ್ತು. ಬಾಜಿ ಪ್ರಭು ಅವರ ವಿಶಾಲ ದೇಹವು ಅಸಂಖ್ಯಾತ ಗಾಯಗಳಿಂದ ಜರಡಿಯಂತಾಗಿತ್ತು. ಅವರ ದೇಹದಿಂದ ರಕ್ತದ ಕಾರಂಜಿಗಳು ಜಲಪಾತದಂತೆ ಚಿಮ್ಮುತ್ತಿದ್ದವು. ಭೀಕರ ಗಾಯಗಳ ಹೊರತಾಗಿಯೂ ಅವರು ತಮ್ಮ ಜಾಗದಿಂದ ಒಂದಿಂಚೂ ಕದಲಲಿಲ್ಲ. ಸಾಕ್ಷಾತ್ ಮೃತ್ಯುವೇ ಅವರಿಗೆ ಹೆದರುತ್ತಿದೆಯೇನೋ ಎಂಬಂತಿತ್ತು. ಅವರ ದೇಹ ಈಗ ಸೋಲುತ್ತಿತ್ತು ಮತ್ತು ಉಸಿರು ಏದುಸಿರಾಗುತ್ತಿತ್ತು. ಆದರೆ ಅವರ ಆತ್ಮವು ಕೇವಲ ಒಂದು ವಿಶೇಷ ಧ್ವನಿಯನ್ನ ಕೇಳಿಸಿಕೊಳ್ಳುವುದಕ್ಕಾಗಿಯೇ ಹಾಗೆಯೇ ಉಳಿದುಕೊಂಡಿತ್ತು. ಅವರು ವಿಶಾಲಗಡದಿಂದ ಬರುವ ಆ ತೋಪುಗಳ ಮೊಳಗಿಗಾಗಿ ಕಾಯುತ್ತಿದ್ದರು. ಅದೇ ಧ್ವನಿಯು ಅವರ ಕಾರ್ಯಾಚರಣೆಯ ಪೂರ್ಣಗೊಳ್ಳುವಿಕೆಯ ಏಕೈಕ ಸಂಕೇತವಾಗಿತ್ತು. ಪ್ರತಿಯೊಂದು ಹೊಸ ಗಾಯದೊಂದಿಗೆ ಬಾಜಿ ಪ್ರಭುಗಳು ಮತ್ತಷ್ಟು ಉಗ್ರರಾಗುತ್ತಿದ್ದರು. ಅವರ ಶೌರ್ಯವನ್ನು ಕಂಡು ಶತ್ರುಗಳ ಹೆಜ್ಜೆಗಳು ಹಿಂದಡಿಯಿಡತೊಡಗಿದವು. ಅವರ ದೃಷ್ಟಿ ಮಸುಕಾಗುತ್ತಿತ್ತು. ಆದರೆ ಸಂಕಲ್ಪ ಮಾತ್ರ ಇನ್ನೂ ಅಚಲವಾಗಿತ್ತು. ಫಿರಂಗಿ ಗುಡುಗುವವರೆಗೂ ತಾವು ಬೀಳುವುದಿಲ್ಲ ಎಂದು ಅವರು ತಮಗೆ ತಾವೇ ಶಪಥ ಮಾಡಿದ್ದರು. ಶತ್ರು ಸೈನಿಕರು ಬಾಜಿಯ ಈ ಅದ್ಭುತ ಶೌರ್ಯವನ್ನು ಕಂಡು ಸ್ತಬ್ಧರಾಗಿದ್ದರು. ಅವರು ಇಂದಿನ ಮೊದಲು ಇಂತಹ ಪರಾಕ್ರಮವನ್ನು ಎಂದೂ ಕಂಡಿರಲಿಲ್ಲ. ಮೆಲ್ಲ ಮೆಲ್ಲನೆ ಮುಂಜಾವಾಗುತ್ತಾ ಬಂತು ಮತ್ತು ಆಕಾಶದ ಬಣ್ಣ ಬದಲಾಗತೊಡಗಿತು. ಬಾಜಿ ಪ್ರಭು ಈಗ ಕೇವಲ ತಮ್ಮ ಅಜೇಯ ಇಚ್ಛಾಶಕ್ತಿಯ ಬಲದಿಂದಷ್ಟೇ ನಿಂತಿದ್ದರು. ಅಷ್ಟರಲ್ಲಿ ದೂರದ ಎತ್ತರದ ಬೆಟ್ಟಗಳಿಂದ ಒಂದು ಗರ್ಜನೆ ಕೇಳಿಸಿತು. ಧಡಾಂ ಧಡಾಂ ಧಡಾಂ. ಇದು ವಿಶಾಲಗಡದ ಫಿರಂಗಿಗಳ ರಾಜಗಾಂಭೀರ್ಯದ ಗರ್ಜನೆಯಾಗಿತ್ತು. ಈ ಫಿರಂಗಿಗಳ ಸದ್ದು ಒಂದು ಪವಿತ್ರ ಸಂದೇಶವನ್ನು ಹೊತ್ತು ತಂದಿತ್ತು. ಆ ಸಂದೇಶವೇನೆಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ತಮ್ಮ ಕೋಟೆಯನ್ನು ತಲುಪಿದ್ದಾರೆ ಎಂಬುದು. ಆ ಧ್ವನಿಯನ್ನು ಕೇಳುತ್ತಿದ್ದಂತೆಯೇ ಬಾಜಿಯವರ ಮುಖದಲ್ಲಿ ದಿವ್ಯವಾದ ನಗು ಅರಳಿತು. ರಕ್ತಸಿಕ್ತವಾಗಿದ್ದ ಅವರ ಮುಖದಲ್ಲಿ ಒಂದು ಅಪರೂಪದ ಶಾಂತಿ ಕಾಣಿಸುತ್ತಿತ್ತು. ಅವರು ನಡುಗುವ ಕೈಗಳಿಂದ ಆಕಾಶದ ಕಡೆಗೆ ನೋಡಿ ಕೈಮುಗಿದರು. ಅವರು ಹೇಳಿದರು, ನನ್ನ ಕಾರ್ಯ ಪೂರ್ಣವಾಯಿತು ರಾಜೇ, ಈಗ ನಾನು ಶಾಂತಿಯಿಂದ ಹೋಗಬಹುದು. ಯಾವ ಯೋಧನನ್ನು 10,000 ಸೈನಿಕರ ಸೈನ್ಯವು ಕೆಳಗುರುಳಿಸಲು ಸಾಧ್ಯವಾಗಿರಲಿಲ್ಲವೋ ಆತ ತನ್ನ ರಾಜನ ಸುರಕ್ಷತೆಯ ಸುದ್ದಿಯನ್ನು ಕೇಳಿ ತೃಪ್ತಿಯಿಂದ ಧರೆಗುರುಳಿದನು. ಬಾಜಿ ಪ್ರಭು ದೇಶಪಾಂಡೆ ಮಾತೃಭೂಮಿಯ ಮಡಿಲಲ್ಲಿ ಕೊನೆಯುಸಿರೆಳೆದರು. ಘೋಡ್ಕಿಂಡ್ನ ಆ ಮಣ್ಣು ಇಂದು ಅತ್ಯಂತ ಪವಿತ್ರ ರಕ್ತವನ್ನು ಹೀರಿಕೊಂಡಿತ್ತು. ಅಂದಿನಿಂದ ಆ ಐತಿಹಾಸಿಕ ಕಣಿವೆಯ ಹೆಸರು ಶಾಶ್ವತವಾಗಿ ಬದಲಾಯಿತು. ಬಾಜಿಯ ರಕ್ತದಿಂದ ಪಾವನವಾದ ಕಾರಣ ಅದನ್ನು ಪಾವನಖಿಂಡ್ ಎಂದು ಕರೆಯತೊಡಗಿದರು. ಬಾಜಿ ಪ್ರಭು ಮತ್ತು ಆ 300 ಮರಾಠರ ತ್ಯಾಗವು ಅಜರಾಮರವಾಯಿತು. ಅವರ ಕಥೆಯು ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಉತ್ಸಾಹವನ್ನು ತುಂಬುತ್ತದೆ. ಈ ಗಾಥೆಯು ನಮಗೆ ಕಲಿಸಿಕೊಡುವುದೇನೆಂದರೆ, ಸಂಕಲ್ಪವು ಬಂಡೆಯಂತೆ ದೃಢವಾಗಿದ್ದಾಗ ಎದುರಿಗೆ ನಿಂತಿರುವ ಶತ್ರುಗಳ ಬೃಹತ್ ಸಂಖ್ಯೆಯೂ ಲೆಕ್ಕಕ್ಕಿಲ್ಲ. ಇತಿಹಾಸವೇ ಸಾಕ್ಷಿ.
ಆ ರಾತ್ರಿ ಸೋತಿದ್ದರೂ ಮರಾಠರು ಗೆದ್ದಿದ್ದರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿದ್ದರೂ ಶತ್ರುವು ಹೀನಾಯವಾಗಿ ಸೋತಿದ್ದನು. ಪಾವನಖಿಂಡದ ಆ ರಾತ್ರಿ ಶೌರ್ಯದ ಅಪ್ರತಿಮ ನಿದರ್ಶನವಾಯಿತು. ಬಾಜಿ ಪ್ರಭುವಿನ ಹೆಸರು ಸ್ವರಾಜ್ಯದ ನಭದಲ್ಲಿ ಧ್ರುವತಾರೆಯಂತೆ ಬೆಳಗುತ್ತಿದೆ. ಇಂದಿಗೂ ಸಹ್ಯಾದ್ರಿಯಲ್ಲಿ ಮಳೆಯಾದಾಗ ಗಾಳಿಗಳು ಹಾಡುತ್ತವೆ. ಅವು ಮೃತ್ಯುವನ್ನೂ ಕಾಯುವಂತೆ ಮಾಡಿದ ಆ ವೀರನ ಕಥೆಯನ್ನು ಹೇಳುತ್ತವೆ. ಶಿವಾಜಿ ಮಹಾರಾಜರ ಆ 300 ಮಾವಳೆಗಳು ಕೇವಲ ಸೈನಿಕರಾಗಿರಲಿಲ್ಲ, ಅವರು ಇತಿಹಾಸವನ್ನೇ ಬದಲಿಸಿದ ಸ್ವರಾಜ್ಯದ ಅಡಿಪಾಯದ ಆ ಶಿಲೆಗಳಾಗಿದ್ದರು. ಸಿದ್ಧಿ ಮಸೂದನ ಸೈನ್ಯವು ಆ ಕಿರಿದಾದ ಹಾದಿಯಲ್ಲಿ ಅಸಹಾಯಕವಾಗಿ ನಿಂತುಬಿಟ್ಟಿತ್ತು. ಒಂದು ಸಣ್ಣ ಪಡೆ ಬೃಹತ್ ಸೈನ್ಯದ ಅಹಂಕಾರವನ್ನು ಮಣ್ಣುಪಾಲು ಮಾಡಿತ್ತು. ಬಾಜಿ ಪ್ರಭು ಅವರ ದಾಂಡಪಟ್ಟೆಯ ಹೊಳಪು ಇಂದಿಗೂ ನಮಗೆ ಪ್ರೇರಣೆ ನೀಡುತ್ತದೆ. ಆ ಹೊಳಪು ಸ್ವಾಭಿಮಾನ ಮತ್ತು ರಾಷ್ಟ್ರ ರಕ್ಷಣೆಯ ಅಚಲ ಸಂಕಲ್ಪದ ಪ್ರತೀಕವಾಗಿದೆ. ಮಹಾರಾಜರು ವಿಶಾಲಗಡದಿಂದ ಕೆಳಗೆ ನೋಡಿದಾಗ ಏನು ಯೋಚಿಸಿರಬಹುದು? ತಮಗಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟ ಆ ಸಹೋದರನ ಬಗ್ಗೆ. ಮರಾಠ ಇತಿಹಾಸದ ಪ್ರತಿಯೊಂದು ಪುಟವೂ ಇಂತಹ ವೀರರ ಬಲಿದಾನದಿಂದ ತುಂಬಿದೆ. ಅವುಗಳಲ್ಲಿ ಪಾವನಖಿಂಡದ ಗಾಥೆಯು ಅತ್ಯಂತ ಶ್ರೇಷ್ಠ ಮತ್ತು ಗೌರವಾನ್ವಿತವೆಂದು ಪರಿಗಣಿಸಲ್ಪಟ್ಟಿದೆ. ಆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಒಬ್ಬಂಟಿ ಯೋಧನು ನಿಂತಿದ್ದಾಗ ಸಾವಿರಾರು ಕತ್ತಿಗಳ ನಡುವೆ ಆ ಮರಾಠ ಸಿಂಹವು ಒಬ್ಬಂಟಿಯಾಗಿಯೇ ಹೋರಾಡುತ್ತಿತ್ತು. ಬಾಜಿ ಪ್ರಭು ಅವರ ಬಲಿದಾನವು ನಮಗೆ ಕರ್ತವ್ಯವನ್ನು ನೆನಪಿಸುತ್ತದೆ. ಸ್ವಾಮಿಯ ಮೇಲಿನ ನಿಷ್ಠೆಯು ಪ್ರಾಣಕ್ಕಿಂತಲೂ ಮಿಗಿಲಾದುದು ಎಂದು ಅವರು ಕಲಿಸಿಕೊಟ್ಟರು. ಇಂದಿನ ಪೀಳಿಗೆಯು ಪಾವನಖಿಂಡದ ಮಣ್ಣನ್ನು ಹಣೆಗೆ ಹಚ್ಚಿಕೊಳ್ಳಬೇಕು, ಏಕೆಂದರೆ ಅಲ್ಲಿನ ಮಣ್ಣಿನಲ್ಲಿ ದೇಶಪ್ರೇಮದ ಅತ್ಯಂತ ಶುದ್ಧ ರೂಪವು ಬೆರೆತಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಬಾಜಿಯವರಿಗೆ ವೀರರತ್ನ ಎಂಬ ಬಿರುದನ್ನು ನೀಡಿದರು. ಆ ರತ್ನಗ ಹೊಳಪು ಶತಮಾನಗಳ ಕಾಲ ಕುಂದುವುದಿಲ್ಲ ಮಿತ್ರರೇ. ಪಾವನಖಿಂಡ ಕೇವಲ ಒಂದು ಸ್ಥಳವಲ್ಲ, ಅದೊಂದು ತೀರ್ಥವಾಗಿದೆ. ಇಲ್ಲಿ ಭಕ್ತಿ ಮತ್ತು ಶಕ್ತಿಯ ಒಂದು ಅಪೂರ್ವ ಹಾಗೂ ಪವಿತ್ರ ಸಂಗಮವನ್ನು ಕಾಣಬಹುದು. ಆ ರಾತ್ರಿ ಬಾಜಿಯ ಗಾಯಗಳು ಅವರ ದೇಹದ ಶೃಂಗಾರವಾಗಿದ್ದವು. ಪ್ರತಿಯೊಂದು ಗಾಯವೂ ಒಂದು ಕಥೆಯನ್ನ ಹೇಳುತ್ತಿತ್ತು, ಸ್ವರಾಜ್ಯದ ಮೇಲಿನ ಅಚಲ ಪ್ರೇಮದ ಕಥೆ. ಫಿರಂಗಿಗಳ ಆ 3 ಪ್ರತಿಧ್ವನಿಗಳು ಇಂದಿಗೂ ಬೆಟ್ಟಗಳಲ್ಲಿ ಕೇಳಿಸುತ್ತವೆ. ಸತ್ಯ ಮತ್ತು ಧರ್ಮದ ರಕ್ಷಣೆಗಾಗಿ ಸದಾ ಜಾಗೃತರಾಗಿರಬೇಕು ಎಂದು ಆ ಪ್ರತಿಧ್ವನಿಗಳು ನಮಗೆ ತಿಳಿಸುತ್ತವೆ. ಬಾಜಿ ಪ್ರಭು ದೇಶಪಾಂಡೆಯವರ ಶೌರ್ಯಕ್ಕೆ ನನ್ನ ಅನಂತ ಪ್ರಣಾಮಗಳು. ಅವರಂಥ ಯೋಧರು ಶತಮಾನಕ್ಕೊಮ್ಮೆ ಮಾತ್ರ ಈ ಭೂಮಿಯಲ್ಲಿ ಜನಿಸುತ್ತಾರೆ. ಪಾವನಖಿಂಡದ ಮಣ್ಣನ್ನು ಜನರು ಇಂದಿಗೂ ಶ್ರದ್ಧೆಯಿಂದ ಮುತ್ತಿಡುತ್ತಾರೆ. ಅಲ್ಲಿನ ಗಾಳಿಯಲ್ಲಿ ಇಂದಿಗೂ ಹರ ಹರ ಮಹಾದೇವ ಎಂಬ ಪ್ರತಿಧ್ವನಿಯನ್ನು ಅನುಭವಿಸಬಹುದು. ಮರಾಠ ವೀರರ ಆ ಶಿಸ್ತು ಮತ್ತು ಧೈರ್ಯ ಅಪ್ರತಿಮವಾಗಿತ್ತು. ಕೊನೆಯ ಉಸಿರಿರುವವರೆಗೂ ಹಿಂದೆ ಸರಿಯದಿರುವುದೇ ನಿಜವಾದ ಶೌರ್ಯ ಎಂದು ಅವರು ಸಾಬೀತುಪಡಿಸಿದರು. ಸಿದ್ದಿ ಮಸೂದ್ನ ಬೃಹತ್ ಸೈನ್ಯವು ಆ ರಾತ್ರಿ ಕೇವಲ ಧೂಳು ತಿನ್ನಬೇಕಾಯಿತು. ಶೌರ್ಯದ ಆ ಮಹಾಸಾಗರವನ್ನು ದಾಟುವುದು ಅವರಿಗೆ ಸಾಧ್ಯವಿರಲಿಲ್ಲ. ಬಾಜಿ ಪ್ರಭುವಿನಂತಹ ಪೂರ್ವಜರನ್ನು ಹೊಂದಲು ನಾವು ಧನ್ಯರು. ಅವರ ಶೌರ್ಯದ ಕಥೆಯು ಪ್ರತಿ ಕಷ್ಟದಲ್ಲೂ ಹೋರಾಡುವ ಶಕ್ತಿಯನ್ನು ನಮಗೆ ನೀಡುತ್ತದೆ. ಇತಿಹಾಸದ ಪುಟಗಳಿಂದ ಈ ಧ್ವನಿ ಸದಾ ಕೇಳಿಬರುತ್ತಿರುತ್ತದೆ. ಎಲ್ಲಿಯವರೆಗೆ ಫಿರಂಗಿ ಗುಡುಗುವುದಿಲ್ಲವೋ ಅಲ್ಲಿಯವರೆಗೆ ಬಾಜಿ ಬೀಳುವುದಿಲ್ಲ. ಇದು ಅಮರ ವಾಕ್ಯ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜಯವಾಗಲಿ. ವೀರ ಬಾಜಿ ಪ್ರಭು ಅವರಿಗೆ ಜಯವಾಗಲಿ. ಪಾವನಖಿಂಡನ ಆ 300 ಅಮರ ಹುತಾತ್ಮ ಮರಾಠ ಮಾವಳರಿಗೆ ಜಯವಾಗಲಿ. ಈ ಕಥೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ, ನಿಮ್ಮ ಮುಖದಲ್ಲಿ ನಗು ತಂದಿದ್ದರೆ, ಅಥವಾ ನಿಮಗೆ ಹೊಸ ಮಾರ್ಗವನ್ನು ತೋರಿಸಿದ್ದರೆ, ಆಗ ನಿಮ್ಮ ಈ ಭಾವನೆಯನ್ನು ಲೈಕ್ ರೂಪದಲ್ಲಿ ಖಂಡಿತ ವ್ಯಕ್ತಪಡಿಸಿ. ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿದಾಗ ನೀವು ನಮ್ಮ ಈ ಕಥಾ ಪರಿವಾರದ ಭಾಗವಾಗುವಿರಿ.